ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. पूज्याय राघवेन्द्राय सत्यधर्मवृताय च भजतां कल्पवृक्षाय नमतां कामधेनवे नमः. साई बाबा. ಸೊ ಫೈನಾನ್ಷಿಯಲ್ ವಿಚಾರಕ್ಕೆ ತಲೆ ಕೆಡ್ಸ್ಕೊಂಡಿದ್ದೀರಾ, ಪ್ರಾಣಿ ಪಕ್ಷಿಗಳಿಗೆ ಒಂಚೂರು ಊಟನ ಹಾಕಿ. ಸೊ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ದುಡ್ಡು ಬರುತ್ತೆ, ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ಗುರುಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ, ನಿಮ್ಮಿಂದ ಒಂದಷ್ಟು ಕೆಲಸಗಳು ಆಗಬೇಕು. ಇದು ನಿಮ್ಮ ಕರ್ಮ ಇದೆ, ಇದನ್ನ ನೀವು ಮಾಡಲೇಬೇಕು. ಇದರಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನಿಮ್ಮ ಸೋಲ್ ಪರ್ಪಸ್ ಬೇರೆ ಇದೆ. ನಿಮ್ಮ ಸೋಲ್ ಪರ್ಪಸ್ಗೋಸ್ಕರನೇ ದೇವರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಸೋಲ್ ಪರ್ಪಸ್ ಅಲ್ಲಿ ನಿಮ್ಮ ಮ್ಯಾರೇಜ್ ಕೂಡ ಇನ್ವಾಲ್ವ್ ಆಗಿದೆ. ಸೊ ಹಾಗಾಗಿ ನೀವು ಮ್ಯಾರೇಜ್ ಲೈಫ್ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಜೀವನದಲ್ಲಿ ಏನ್ ನಡೀತಾ ಇದೆ ಅದು ಶಿಕ್ಷೆ ಅಲ್ಲ, ನಿಮ್ಮ ಜೀವನ ಪಯಣದ ಹಾದಿಯಲ್ಲಿ ಬಂದು ಹೋಗುವಂತ ಒಂದಷ್ಟು ಟಾಸ್ಕ್ಗಳು ಅಂತ ಅನ್ಕೊಳ್ಳಿ. ನಿಮ್ಮ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಬಾಡಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ನಿಮ್ಮ ದೇಹನ ಸಮತೋಲನದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಗುಡ್ ನ್ಯೂಸ್ ಬರುವಂತ ಸಾಧ್ಯತೆ ಇದೆ. ಸೆಲೆಬ್ರೇಷನ್ ಟೈಮ್ ಇದೆ, ಇದು ಸೆಲೆಬ್ರೇಷನ್ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಎಸ್, ನಂಬಿಕೆ ಇರ್ಲಿ, ಭರವಸೆ ಇರ್ಲಿ, ತಾಳ್ಮೆಗಿಂತ ಇನ್ನೊಂದು ದೊಡ್ಡ ಶಕ್ತಿ ಇಲ್ಲ. ಸೊ ತಾಳ್ಮೆಗಿರುವಂತ ಶಕ್ತಿ ತುಂಬಾ ದೊಡ್ಡದಿದೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಅನ್ನೋದು ಬರೋದ್ರಲ್ಲಿ ಇದೆ. ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ, ನಂಬಿಕೆ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ, ಉಸಿರಾಟನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ಗ್ರೋತ್ ಬರೋದ್ರಲ್ಲಿ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲೂ, ಮಕ್ಕಳ ವಿಚಾರದಲ್ಲೂ, ಮತ್ತೆ ತಂದೆ ತಾಯಿಗಳ ವಿಚಾರದಲ್ಲೂ ನಿಮ್ಮ ರಿಲೇಶನ್ಶಿಪ್ ಹಾಳಾಗಿದ್ರೆ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ವಿಭೂತಿಗೆ ತುಂಬಾ ದೊಡ್ಡ ಶಕ್ತಿ ಇದೆ. ಸೊ ಆ ಶಕ್ತಿನ ಉಪಯೋಗಿಸ್ಕೊಂಡು ವಿಭೂತಿ ಧಾರಣೆ ಮಾಡಿ ಮನೆ ಸುತ್ತ ಕೂಡ ವಿಭೂತಿನ ಹಾಕಿ, ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲಾ ಪರಿಸ್ಥಿತಿಯಲ್ಲೂ ನಾನು ನಿನ್ ಜೊತೆ ಇದ್ದೀನಿ, ಯಾಕೆ ನೀನು ದುಃಖ ಪಡ್ತೀಯ, ನೀನ್ ನನ್ ಮಗು ಇದೆಯಾ, ನಿನ್ನ ಕೇರ್ ಮಾಡ್ತೀನಿ, ನಾನು ನಿನ್ ಬಗ್ಗೆ ಕಾಳಜಿ ವಹಿಸ್ತೀನಿ, ನಿನ್ ಜೊತೆಲೇ ಇದ್ದೀನಿ ನಾನು ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಸೈಲೆಂಟ್ ಆಗಿ ಕೇಳ್ಕೊಳ್ಳಿ, ನಿಮ್ಗೇನ್ ಬೇಕು ಅಂತ. ನಾನು ಅಲ್ಲಿಗೆ ತಲುಪ್ತೀನಿ ಅಥವಾ ಯಾರನ್ನಾದ್ರೂ ಕಳಿಸ್ತೀನಿ, ನಿನ್ನನ್ನ ಕಾಪಾಡ್ತೀನಿ ಅಥವಾ ನಿನ್ನ ಸಮಸ್ಯೆನ ಬಗೆಹರಿಸ್ತೀನಿ. ನೀನ್ ಯಾವ ರೀತಿಯಲ್ಲಿ ಕೂಗಿದ್ರು, ಯಾವ ಹೆಸರಲ್ಲಿ ಕೂಗಿದ್ರು ನಾನು ನಿನ್ ಮುಂದೆ ಇರ್ತೀನಿ, ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ನಂಬಿಕೆ, ಭರವಸೆ ಅನ್ನೋದನ್ನ ಕಳ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ನಂಬಿಕೆ ಇಡಿ, ಭರವಸೆ ಇಡಿ, ಎಲ್ಲವೂ ಒಳ್ಳೇದಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಪಂಚಭೂತಗಳು ದೇಹದಲ್ಲೂ ಕೂಡ ಸಮತೋಲನದಲ್ಲಿ ಇಲ್ಲ, ಮತ್ತೆ ಹೊರಗಡೆ ವಾತಾವರಣದಲ್ಲೂ ಕೂಡ ಇಲ್ಲ. ಸೊ ಎರಡನ್ನೂ ಕೂಡ ಸಮತೋಲನದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಮೈಂಡ್, ಬಾಡಿ, ಸೋಲ್ ಮೂರನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಮೆಡಿಟೇಷನ್ ಸರಿಯಾಗಿ ಆಗ್ತಾ ಇಲ್ಲ, ಮೆಡಿಟೇಷನ್ನ ಸರಿಯಾಗಿ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಾ ರೀತಿಯ ಗುರುಗಳು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ, ನಿಮ್ಗೋಸ್ಕರ ಸಹಾಯ ಮಾಡ್ತಿದ್ದಾರೆ. ಅವರು ನಿಮ್ ಜೀವನದಲ್ಲಿ ಸುಖ ತರಬೇಕು, ನೆಮ್ಮದಿ ತರಬೇಕು, ನಿಮ್ಮ ಮುಖದ ಮೇಲೆ ಮಂದಹಾಸ ತರಬೇಕು ಅಂತ ಪ್ರಯತ್ನನ ಪಡ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನೀವೇ ಅದಕ್ಕೆ ತಯಾರಿಲ್ಲ ಅನ್ಸುತ್ತೆ. ಹಾಗಾಗಿ ನೀವು ನಗ್ನಗ್ತಾ ಇರಿ ಅನ್ನುವಂಥದ್ದು ಇದೆ. ನಗ್ನಗ್ತಾ ಇದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅಲ್ಟಿಮೇಟ್ ವಿನ್ನರ್ ನೀವೇ ಆಗ್ತೀರಾ. ಒಂದು ಕಿಂಗ್ಡಮ್, ಒಂದು ಅಧಿಕಾರ ಕೂಡ ನಿಮ್ಗೆ ಬರೋದ್ರಲ್ಲಿ ಇದೆ. ರಾಜಕೀಯವಾಗಿ ಕೂಡ ಯಶಸ್ಸನ್ನ ನೋಡ್ತೀರಾ. ದುಡ್ಡಿನ ವಿಚಾರದಲ್ಲೂ ಕೂಡ ನಿಮ್ಗೆ ಎರಡು ಕಡೆಯಿಂದ ಇನ್ಕಮ್ ಆಗತ್ತೆ ಅನ್ನುವಂಥದ್ದು ಇದೆ. ನೀವು ತುಂಬಾ ಸ್ಪೆಷಲ್ ಇದ್ದೀರಾ, ನೀವು ಯುನೀಕ್ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರನ್ನು ನೀವು ಇಮ್ಯಾಜಿನ್ ಮಾಡಬೇಡಿ. ಅವ್ರು ಚೆನ್ನಾಗಿದ್ದಾರೆ, ನಾನ್ ಚೆನ್ನಾಗಿಲ್ಲ, ಅವ್ರಿಗೆ ಹೀಗಿದೆ, ನನ್ಗೆ ಹೀಗಿಲ್ಲ, ಈ ತರ ಎಲ್ಲ ಹೇಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಗೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ 3 ಕಾರ್ಡ್ ಇಡ್ತೀನಿ. ಸೊ ನಿಮ್ಗೆ ಗುರುಗಳು ಏನ್ ಹೇಳ್ತಾರೆ ಅದನ್ನ ಕೇಳೋಣ.
ಸೊ ಬಾಟಮ್ ಆಫ್ ದಿ ಡೆಕ್ ಕಾರ್ಮಿಕ್ ಕ್ಲೆನ್ಸಿಂಗ್. ಸೊ ನಿಮ್ಮ ಮಾಸ್ಟರ್ಸ್, ಆರ್ಕೇಂಜಲ್ಸ್, ಏಂಜಲ್ಸ್, ಗಾರ್ಡಿಯನ್ ಏಂಜಲ್ಸ್ ಎಲ್ಲರೂ ನಿಮ್ಮ ಕರ್ಮನ ಸರಿಪಡಿಸೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಖುಷಿಯಾಗಿ ಇರಿ ಅನ್ನೋದೊಂದೇ ಅವರ ಉದ್ದೇಶ. 1, 2, 3. ಸೊ ಕರ್ಮಕ್ಕೆ ನೀವೇ ಹೊಣೆ. ಆ ಕರ್ಮನ ಕ್ಲಿಯರ್ ಮಾಡ್ಕೊಡೋಕ್ಕೆ ಮಾರ್ಗ ತೋರಿಸೋದು ದೇವರ ಕರ್ತವ್ಯ. ಅದನ್ನ ಮಾಡ್ತಿದ್ದಾರೆ, ನೀವು ಅದನ್ನ ಅನುಸರಿಸಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಲರ್ನಿಂಗ್. ಏನ್ ಪಾಠ ಕಲಿಸ್ತಾ ಇದೆ, ಲೈಫ್ ಈಸ್ ಎ ಸ್ಕೂಲ್, ಲರ್ನ್ ಅಂಡ್ ಸೋರ್ ಅಂತ ಇದೆ. ಸೊ ಜೀವನ ಪಾಠ ಕಲಿಸ್ತಾ ಇದೆ. ಎಲ್ಲ ಒಂದ್ ಕಡೆ ಡಿವೈನ್ ಟೈಮಿಂಗ್. ನೀವ್ ಅನ್ಕೊಂಡಿದ್ದು ಆಗತ್ತೆ. ನೀವು ಅನ್ಕೊಂಡಿರೋ ಸಮಯದಲ್ಲ, ದೇವ್ರ ನಿರ್ಧಾರ ಮಾಡಿರೋಂತ ಸಮಯದಲ್ಲಿ. ತಾಳ್ಮೆನ ಕಲಿಸ್ತಾ ಇದೆ ಎಲ್ಲೋ ಈ ಸಮಯ ನಿಮ್ಗೆ. ತಾಳ್ಮೆಯಿಂದ ಇರೋದನ್ನ, ಅಥವಾ ಏನೋ ನಿಮ್ಮ ಗಮನ ಬೇರೆ ಕಡೆ ಇದೆ, ನೀವು ಮಾಡ್ಬೇಕಾಗಿರೋ ಕರ್ತವ್ಯ ಬೇರೆ ಕಡೆ ಇದೆ, ಅದ್ರ ಕಡೆ ಕರ್ತವ್ಯದ ಕಡೆ ಗಮನ ಕೊಡ್ಲಿ ಅಂತ ನೀವು ತುಂಬಾ ಇಷ್ಟಪಟ್ಟಿದ್ ನಿಮ್ ಜೀವನಕ್ಕಿನ್ನ ಸಿಕ್ಕಿಲ್ಲ ಅಥವಾ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಬಟ್ ಆಗತ್ತೆ. 3 ಮ್ಯಾಜಿಕ್ ಇದೆ. ಸೊ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕೆಲಸ ಕಾರ್ಯಗಳು, ಒಳ್ಳೆಯ ಕೊಡುಗೆಗಳು ಸಮಾಜಕ್ಕೆ ನಾವು ಕೊಟ್ಟಿದ್ದೇ ಆದ್ರೆ, ಅಥವಾ ನಮ್ಮ ಜೀವನಕ್ಕೆ ನಾವು ಕೊಟ್ಕೊಂಡಿದ್ದೇ ಆದ್ರೆ, ಒಂದಲ್ಲ ಒಂದ್ ರೀತಿಲಿ ಅದು ನಮ್ಗೆ ವಾಪಸ್ ಬಂದೇ ಬರುತ್ತೆ. ಸೊ ಏನೋ ಒಂದು ತಪ್ಪು ರಿಪೀಟೆಡ್ ಮಾಡ್ತಾನೆ ಇದ್ದೀರಾ, ಎಷ್ಟು ಸತಿ ಹೇಳಿದ್ರು ಆ ತಪ್ಪಿಂದ ವಾಪಸ್ ಬರ್ತಿಲ್ಲ. ಪದೇ ಪದೇ ತಿರುಗಿ ಅದೇ ತಪ್ಪು ಮಾಡ್ತಿದ್ದೀರಾ. ಈ ತಪ್ಪನ್ನ ಮಾಡೋದು ನಿಲ್ಸಿದ ತಕ್ಷಣ ನಿಮ್ ಜೀವನದಲ್ಲಿ ಬೆಟರ್ಮೆಂಟ್ ಬರುತ್ತೆ. ನೀವು ಮಾಡಿರೋ ಒಳ್ಳೆ ಕರ್ಮಗಳೆಲ್ಲವೂ ಕೂಡ ನಿಮ್ಗೆ ಪಾಸಿಟಿವ್ ಆಗಿ ಬರುತ್ತೆ, ಯಶಸ್ಸನ್ನ ತರುತ್ತೆ. 3ನೇದು ಅಹಂ ಬ್ರಹ್ಮಾಸ್ಮಿ. ಕುಂಡಲಿನಿ ಶಕ್ತಿನ ಜಾಗೃತಿ ಮಾಡ್ಕೊಳ್ಳಿ. ನಿಮ್ಮೊಳಗಿನ ಎಲ್ಲಾ ಚಕ್ರನು ಆಕ್ಟಿವೇಟ್ ಮಾಡಿ ಬಿಟ್ಬಿಡಿ. ಸೊ ಇಂಡಿಯನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎಲ್ಲ ಚಕ್ರಗಳು ಅಷ್ಟ ಚಕ್ರಗಳಲ್ಲ, 12 ಚಕ್ರಗಳು. ಮತ್ತೆ 12 ಚಕ್ರದ ಜೊತೆ ಇನ್ನೊಂದೇನೋ ಕೇಳಿಸ್ತಾ ಇದೆ. ಸೊ ಸರಿಯಾಗಿ ಕನೆಕ್ಟ್ ಆಗ್ಲಿಲ್ಲ ನಂಗೆ. ಸೊ ಆ ಚಕ್ರಗಳನ್ನೆಲ್ಲ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮೊಳಗಿನ ಬ್ರಹ್ಮಾಂಡವನ್ನ ನೀವು ನೋಡ್ಬೇಕು ಅಂದ್ರೆ ಕಟ್, ಕ್ಲಿಯರ್, ಕ್ಯಾನ್ಸಲ್ ಅಂತ ಹೇಳ್ತಾ ಇದೆ. ನಿಮ್ಮೊಳಗಿರುವಂತ ನೆಗೆಟಿವಿಟಿನ, ನಿಮ್ಮ ಒಳಗಿರುವಂತ ಬೇಜಾರು, ದುಃಖ, ನಿಮ್ಮ ಹಳೆ ನೆನಪುಗಳನ್ನ ಎಲ್ಲವನ್ನೂ ಕೂಡ ಕಟ್, ಕ್ಲಿಯರ್ ಅಂಡ್ ಕ್ಯಾನ್ಸಲ್, ಕ್ಲೆನ್ಸ್ ಆಲ್ ದ ಮೆಮೊರೀಸ್ ಅಂಡ್ ಅಪ್ಸೆಟ್ ಆಫ್ ದ ಪಾಸ್ಟ್. ಓಕೆ. ಸೊ ಇದನ್ನ ಮಾಡ್ಕೊಳ್ಳಿ. ನಿಮ್ಮೊಳಗಿನ ಆತ್ಮ ಚೈತನ್ಯವನ್ನ, ನೀವು ನಿಮ್ಮ ಪವರ್ ಅನ್ನ ವಾಪಸ್ ಪಡ್ಕೊಳ್ತೀರಾ. ನಿಮ್ಮಿಂದ ಜಗತ್ತಿಗೂ ಕೂಡ ಒಂದಷ್ಟು ಒಳ್ಳೇದಾಗತ್ತೆ. ಸೊ ಇದಿಷ್ಟು ನಿಮ್ಗೆ ಗುರುಗಳು ಕೊಟ್ಟಂತ ಮಾಹಿತಿ. ಇಷ್ಟ ಆದ್ರೆ ನಿಮ್ಮ ಗುರುಗಳ ಪಾದಾರವಿಂದಕ್ಕೆ ಶರಣನ ಕಾಮೆಂಟ್ ಅಲ್ಲಿ ಬರೀರಿ. ಅದು ಯಾವುದೇ ಗುರು ಆಗಿರ್ಲಿ. ಸೊ ಎಲ್ಲಾ ಗುರುಗಳು ಒಂದಲ್ಲ ಒಂದ್ ರೀತಿಯಲ್ಲಿ ನಿಮ್ಗೆ ಸಹಾಯನ ಮಾಡ್ತಿದ್ದಾರೆ. ಈವನ್ ಏಂಜಲ್ಸ್, ಆರ್ಕೇಂಜಲ್ಸ್, ಸ್ಪಿರಿಟ್ಸ್ ಕೂಡ. ಸೊ ಎಲ್ಲರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇದೆ. ನನ್ನ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಹಾರೈಸ್ತಾ, ನನ್ನ ಗುರುವಿನ ಪಾದಾರವಿಂದಕ್ಕೆ ಈ ರೀಡಿಂಗ್ ನ ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತಾ, ಸೊ ಗುರುಭ್ಯೋ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಕೃಷ್ಣಾರ್ಪಣಮಸ್ತು.